ಈ ರಾಧಾ ಶ್ಯಾಮ್ ಸುಂದರ್ ದೇವಸ್ಥಾನ ಖರ್ದಾದೊಳಗೈತಿ. ಖರ್ದಾ ಒಂದು 20 ಕಿಲೋಮೀಟರ್ ಕಲ್ಕತ್ತಾದಿಂದ ದೂರ ಐತಿ. ನಾವು ಈ ಖರ್ದಾಕ್ಕೆ ಒಂದು ಲೋಕಲ್ ಟ್ರೈನ್ ಒಳಗೆ ಕಲ್ಕತ್ತಾದಿಂದ ಬಂದ್ವಿ. ಬರ್ತಾ ಅಲ್ಲಿಂದ ಒಂದು 2 ಕಿಲೋಮೀಟ್ರು ದೇವಸ್ಥಾನ ಆಗ್ತೈತಿ. ಸ್ಟೇಷನ್ನಿಂದ ಒಂದು ರಿಕ್ಷಾ ತೊಗೊಂಡು ಮತ್ತೆ ನಾವು ದೇವಸ್ಥಾನಕ್ಕೆ ಬಂದಾಗ 10 ಗಂಟೆ ಆಗಿತ್ತು. ಕೆಲವರು ಪೂಜೆ ಗೀಜೆ ಎಲ್ಲ ಮಾಡಿಸ್ತಾಯಿದ್ರು. ಭಾಳ ಹಳೆಯ ಮತ್ತು ಸುಂದರವಾದ ದೇವಸ್ಥಾನ ಇದು. 1457 ಬಿಸ್ವಾಸ್ ಅನ್ನೋರು, ವೀರಭದ್ರ ಬಿಸ್ವಾಸ್ ಅನ್ನೋರು ಈ ದೇವಸ್ಥಾನ ಕಟ್ಟಿಸಿದ್ದರು ಅಂತ ಹೇಳ್ತಾರೆ. ಕರಿಕಲ್ಲಿಂದ ಈ ಮೂರ್ತಿಯನ್ನು ಕಟ್ಟಿದ್ರಂತ, ಕೃಷ್ಣನ ಮೂರ್ತಿಯನ್ನು. ಇಲ್ಲೇ ಸುಮಾರು ಭಕ್ತರು ವರ್ಷ ತುಂಬ ಬರ್ತಾರೆ. ನವಂಬರ್ ಒಳಗೆ ಇಲ್ಲಿ ದೊಡ್ಡ ಜಾತ್ರೆ ಆಗ್ತೈತಿ. ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ. ಪ್ರತಿ ದಿವಸ ಮಧ್ಯಾಹ್ನ ಪೂಜೆ ಆದಮೇಲೆ 1:30ಗೆ ಒಂದು ಪ್ರಸಾದ ಕೊಡ್ತಾರೆ. ನೀವು ಆ ಪ್ರಸಾದ, ಊಟದ ಪ್ರಸಾದ ಬೇಕಪ್ಪ ಅಂತಂದ್ರೆ 120 ರೂಪಾಯಿ ಕೊಡ್ಬೇಕಾಗ್ತೈತಿ. ದೇವಸ್ಥಾನದ ವಾತಾವರಣ ಅಂತೂ ಭಾಳ ಅದ್ಭುತ ಐತಿ. ನಾವು ಪೂಜೆ ಗೀಜೆ ಮುಗಿಸ್ಕೊಂಡು, ಆರತಿ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ 2:30ಗೆ ಹೊಳ್ಳಿ ಮತ್ತೊಂದು ಲೋಕಲ್ ಟ್ರೈನ್ ಹಿಡಿದು ಕಲ್ಕತ್ತಾಕ್ಕೆ ಹೋದ್ವಿ. ಭಾಳ ಸುಂದರವಾದ ಮುಂಜಾನೆಯನ್ನು ನಾವಿಲ್ಲಿ ಕಳೆದದ್ದು. ಶ್ರೀರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಿಂದ ಇಲ್ಲೇ ಒಂದು ಬೋಟ್ ಮುಖಾಂತರ, ನಾವೆಯ ಮುಖಾಂತರ ಇಲ್ಲಿ ದರ್ಶನಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ಮತ್ತು ಮುಂದಿನ ಸಲ ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ. ನಮಸ್ಕಾರ.